ಹಾಯ್ ಆಲ್, ನಮಸ್ಕಾರ. ಈ ವಿಡಿಯೋದಲ್ಲಿ ನಾನು ಕುಂಬಳಕಾಯಿ ದೀಪನ ಹೇಗೆ ಹಚ್ಚಬೇಕು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಅಮಾವಾಸ್ಯೆ ಅಥವಾ ಪೌರ್ಣಮಿ ದಿವಸ ಹಚ್ಚಿದ್ರೆ ತುಂಬಾ ಒಳ್ಳೆಯದು. ಈ ದೀಪವನ್ನು ಹಚ್ಚುವುದರಿಂದ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಇರುತ್ತೆ ಮತ್ತು ಕಣ್ಣು ದೃಷ್ಟಿಗಳಿಂದ ಪರಿಹಾರ ಕೂಡ ಆಗತ್ತೆ. ಈ ದೀಪವನ್ನು ಹಚ್ಚುವ ಹಿಂದಿನ ದಿನ ನಾವು ಇದನ್ನ ಅಂಗಡಿಯಿಂದ ತಗೊಂಡ್ಬಂದು ಆಚೆಗಡೆ ಇಡಬೇಕು. ಮಾರನೇ ದಿನ ಪೂಜೆಯನ್ನು ಮಾಡಿ ದೇವ್ರ ಮನೆಯಲ್ಲಿ, ನಂತರ ಆಚೆಗಡೆ ಬಂದು ಈ ಕುಂಬಳಕಾಯಿ ದೀಪ ಪೂಜೆನ ಸ್ಟಾರ್ಟ್ ಮಾಡಬೇಕು. ಮೊದಲಿಗೆ ಕುಂಬಳಕಾಯಿನ ಈ ರೀತಿ ಅಡ್ಡ ಅಡ್ಡವಾಗಿ ಕತ್ತರಿಸಿ ಅದ್ರ ಒಳಗಡೆ ಇರೋ ತಿರುಳನ್ನ ತೆಗೆದು ಹಾಕಬೇಕು. ನಾನು ವಿಡಿಯೋದಲ್ಲಿ ತೋರಿಸಿರೋ ಥರ ನೀಟಾಗಿ ಅದನ್ನು ಕಟ್ ಮಾಡಿ ಬಟ್ಟಲಿನ ಶೇಪ್ ಥರ ಬರಬೇಕು ಅದು. ಆವಾಗ ನಾವು ಎಣ್ಣೆ ಹಾಕಿ ದೀಪ ಹಚ್ಚಲಿಕ್ಕೆ ಸರಿ ಆಗ್ತದೆ. ನಾನು ಇಲ್ಲಿ ತಗೊಂಡಿರೋ ಕುಂಬಳಕಾಯಿ ಸ್ವಲ್ಪ ದೊಡ್ಡದು. ಆದ್ರಿಂದ ಅದು ಸ್ವಲ್ಪ ದೊಡ್ಡದಾಗೆ ಆ, ಬರುತ್ತೆ. ನೀವು ಚಿಕ್ಕ ಕುಂಬಳಕಾಯಿ ತಗೊಂಡ್ರೆ ಇನ್ನ ಚೆನ್ನಾಗಿ ಅದನ್ನ ಕಪ್ ರೀತಿಯಲ್ಲಿ ಕಟ್ ಮಾಡ್ಬೋದು. ಈ ಕುಂಬಳಕಾಯಿ ದೀಪನ ವಿಶೇಷವಾಗಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆಗೆ ಹಚ್ಚಿದ್ರೆ ತುಂಬಾನೇ ಒಳ್ಳೇದಾಗತ್ತೆ. ಈ ದೀಪಾನ ಇಷ್ಟೇ ಅಮಾವಾಸ್ಯೆಗೆ ಹಚ್ಬೇಕು ಅಥವಾ ಇಷ್ಟೇ ಹುಣ್ಣಿಮೆಗೆ ಹಚ್ಬೇಕು ಅಂತ ಏನಿಲ್ಲ. ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಹುಣ್ಣಿಮೆಗೆ, 3 ಹುಣ್ಣಿಮೆ ಅಥವಾ 3 ಅಮಾವಾಸ್ಯೆ ಅಥವಾ 5 ಅಮಾವಾಸ್ಯೆ ಅಥವಾ ಇಡೀ ವರ್ಷ, ತಿಂಗಳ ಅಥವಾ ಈ ತಿಂಗಳು ಆಗ್ಲಿಲ್ಲಪ್ಪ ಮಾಡ್ಬೋದಾ ಇಲ್ವಾ ಅನ್ನೋ ಥರ ಏನಿಲ್ಲ. ಯಾವಾಗಾಗತ್ತೆ ಆ ಹುಣ್ಣಿಮೆಗೆ, ಯಾವಾಗಾಗತ್ತೆ ಆ ಅಮಾವಾಸ್ಯೆಗೆ ಇದನ್ನ ಹಚ್ಕೋಬಹುದು. ಈ ರೀತಿ ತಿರುಳೆಲ್ಲ ತೆಗ್ದಾದ್ಮೇಲೆ ಆ ಕುಂಬಳಕಾಯಿಗೆ ಅರಿಶಿನ ಸ್ವಲ್ಪ ಹಾಕಿ ಸವರಿ, ನಂತರ ಅರಿಶಿನ ಮತ್ತು ಕುಂಕುಮನ ಹಚ್ಚಬೇಕು. ಇಲ್ಲಿ 5 ಹತ್ರ ಆದ್ರೂ ಹಚ್ಬೋದು ಅಥವಾ 9 ಹತ್ರ ಆದ್ರೂ ಹಚ್ಬೋದು. ನಾನು ಈ ವಿಡಿಯೋದಲ್ಲಿ 5 ಕಡೆ ಕುಂಬಳಕಾಯಿ ಮೇಲೆ ಈ ರೀತಿ ಅರಿಶಿನ ಕುಂಕುಮನ ಹಚ್ಕೋತಾ ಇದ್ದೀನಿ. ಆಮೇಲೆ ಇದಕ್ಕೆ ದೀಪದ ಎಣ್ಣೆನ ಹಾಕಬೇಕು. ದೀಪದ ಬತ್ತಿ ಉದ್ದವಾಗಿರ್ಬೇಕು. ಹಾಗಾಗಿ ನಾನು ಈ ರೋಲನ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಸಾಮಾನ್ಯವಾಗಿ ಎಲ್ಲ ಗ್ರಂಥಿಗೆ ಅಂಗಡಿಗಳಲ್ಲೂ ಸಹ ಸಿಗತ್ತೆ. ದೀಪದ ರೋಲ್ ಅಂದ್ರೆ ಕೊಡ್ತಾರೆ. ಈ ರೀತಿ ರೋಲಿಂದ ನಾವು ಎಷ್ಟು ಉದ್ದ ಬೇಕಾದ್ರೂ ದೀಪದ ಬತ್ತಿಗಳನ್ನ ತಯಾರು ಮಾಡ್ಕೋಬಹುದು. ಈ ಕುಂಬಳಕಾಯಿ ದೀಪಕ್ಕೆ ನಾವು 5 ಎಳೆ ಬತ್ತಿ ಅಥವಾ 9 ಎಳೆ ಬತ್ತಿ ಅಥವಾ 3 ಎಳೆ ಬತ್ತಿ ಅಥವಾ 2 ಎಳೆ ಬತ್ತಿ, ಎಷ್ಟು ಎಳೆ ಬೇಕಾದ್ರೂ ನಾವು ಬತ್ತಿಯನ್ನ ಮಾಡ್ಕೊಂಡು ಇದಕ್ಕೆ ಹಾಕೋಬಹುದು. ನಾನು ಈ ವಿಡಿಯೋದಲ್ಲಿ 5 ಎಳೆ ಬತ್ತಿಯನ್ನ ಮಾಡಿ ಹಾಕ್ತಾ ಇದ್ದೀನಿ. ನೋಡಿ, ಕುಂಬಳಕಾಯಿ ದೀಪ ಈಗ ರೆಡಿ ಆಯ್ತು. ಇದನ್ನ ಒಂದು ತಟ್ಟೆಯಲ್ಲಿ ಇಟ್ಟು ಪೂಜೆ ಮಾಡ್ಕೋಬೇಕು. ಹಾಗಾಗಿ ಒಂದು ತಟ್ಟೆಗೆ ಅರಿಶಿನ ಹೀಗೆ ಹಾಕಿ ಸವರ್ಕೊಂಡು ಅದಕ್ಕೆ ಒಂದು ರಂಗೋಲಿಯನ್ನು ಬಿಟ್ಕೋತೀನಿ. ಈ ರೀತಿ ರಂಗೋಲಿನ ಬಿಟ್ಟಾದ್ಮೇಲೆ ಕುಂಬಳಕಾಯಿ ದೀಪಗಳನ್ನು ಇಟ್ಟು ಇದನ್ನು ಹಚ್ಚಲಿಕ್ಕೆ ಸಿದ್ಧ ಮಾಡ್ಕೊಳ್ಳಿ. ದೀಪವನ್ನು ಹಚ್ಕೊಂಡೆ ಈ ರೀತಿ ದೀಪ ಹಚ್ಚಿದ್ಮೇಲೆ ಪೂಜೆ ಮಾಡಿ ಅದಕ್ಕೆ ಬಾಗಿಲಿಗೆ 3 ಸತಿ ಈ ರೀತಿ ಬೆಳಗ್ಬೇಕು.
ನಂತರ ಮೇಲಿಂದ ಕೆಳಗೆ ಕೂಡ ಇಳಿ ತೆಗೆದು ದೀಪಗಳನ್ನ ಆ ಕಡೆ ಈ ಕಡೆ ಇಡ್ಬೇಕು. ನೋಡಿದ್ರಲ್ಲ ಫ್ರೆಂಡ್ಸ್, ಈ ರೀತಿ ಕುಂಬಳಕಾಯಿ ದೀಪಗಳನ್ನ ಹಚ್ಚೋದ್ರಿಂದ ಮನೆಗೆ ತುಂಬಾ ಒಳ್ಳೇದಾಗತ್ತೆ. ಪೂಜೆ ಕೂಡ ತುಂಬಾ ಸುಲಭವಾಗಿದೆ. ಯಾರು ಬೇಕಾದ್ರೂ ಕೂಡ ಈ ಪೂಜೆಯನ್ನು ಸುಲಭವಾಗಿ ಮಾಡಬಹುದು. ನೀವು ಕೂಡ ಮನೆಯಲ್ಲಿ ಇದನ್ನ ಮಾಡಿ ಆ ದೇವರ ಕೃಪೆಗೆ ಪಾತ್ರರಾಗಿ. ಧನ್ಯವಾದಗಳು.